ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮುಖ್ಯ ಪರವಾಗಿ ಪರ್ಯಾಲೋಚನೆ 2025ನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನ ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮುಖ್ಯ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ತಿದ್ದುಪಡಿ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2025 ನಾವು ತಿದ್ದುಪಡಿಯನ್ನ ತರ್ತಾ ಇದ್ದೇವೆ. ಈ ತಿದ್ದುಪಡಿಯ ಮೂಲಕ ಬೆಂಗಳೂರು ಅರಮನೆ ಅಧಿನಿಯಮ 1996 ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿಯ ಭಾಗದಲ್ಲಿ 15 ಎಕರೆ 17.5 ಗುಂಟೆಗಳ ವ್ಯಾಪ್ತಿಯಷ್ಟನ್ನ ಮೂಲ ಸೌಕರ್ಯ ಯೋಜನೆಗೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿತ್ತು. ಅದರಲ್ಲಿ 1217 ಚದರ ಮೀಟರ್ ಗಳಷ್ಟು ಮಾತ್ರ ವಾಸ್ತವವಾಗಿ ಬಳಸಲಾಗಿರುವುದರಿಂದ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಯ ನಿಯಮ 1961 14B ಪ್ರಕರಣದಡಿಯಲ್ಲಿ ಯಾವುದೇ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳು ಬೆಂಗಳೂರು ಅರಮನೆ ಅಧಿನಿಯಮ ಅನುಸಾರ ಸರ್ಕಾರದಲ್ಲಿ ನೀಡವಾಗಿರುವ ಭೂಮಿ ಅನ್ವಯಿಸುವುದಿಲ್ಲ. ಹಾಗೂ ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ಅರಮನೆ ಭೂ ಬಳಕೆ ನಿಯಂತ್ರಣ ಅಧಿನಿಯಮ 2025 ಜಾರಿಗೆ ತಂದಿರುವಂತ ಈ ಸಂದರ್ಭದಲ್ಲಿ ಪುಟ 1-11 ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಅಧಿನಿಯಮದಲ್ಲಿ ಕೆಲವೊಂದು ನ್ಯೂನತೆಗಳಿದ್ದು ಎರರ್ಸ್ ಇನ್ ಲಾ ಸರಿಪಡಿಸಬೇಕಾಗಿರುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದೀರಾ. ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಮಾಡಿದ್ದೀರಾ ನೀವು ಕೂಡ. ಆದ್ರೆ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ನಮ್ದೇನಿದ್ರಲ್ಲಿ ಪರ್ಸನಲ್ ಇಲ್ಲ, ನಮ್ ಪಾರ್ಟಿಯವರು ಇಲ್ಲ, ಇದರಲ್ಲಿ ಇರೋರೆಲ್ಲ ಕಾಂಗ್ರೆಸ್ ಅವರೇ, ಅನಿ ತಿಂದವರು ಕಾಂಗ್ರೆಸ್ ಅವರು ಮಾಡಿಸ್ಕೊಂಡು ಎಲ್ಲರೂ ಕಾಂಗ್ರೆಸ್ ಅವರೇ. ಅವ್ರನ್ನ ನೀವು ಕ್ರಮ ಅವ್ರ ಮೇಲೆ ಮಾಡ್ಬೇಕಾಯ್ತು. ಎಲ್ಲ ಅದು ಬಿಟ್ಬಿಟ್ಟು ಇವತ್ತು ನಮ್ಮ ಮೇಲೆ ನೀವು ಗದಾಪ್ರಹಾರ ಮಾಡಿರುವಂತದ್ದು ಸರಿಯಲ್ಲ. ನಿಜ ಸರಿ ಯಾಕೆ ಮಾಡಿದ್ರಿ? ಅವ್ರು ಮಾಡಿರೋದು ನೀವ್ ಯಾಕೆ ಸ್ಟೇಟ್ಮೆಂಟ್ಗೆ ಅವಕಾಶ ಕೊಟ್ರಿ? ಅವ್ರಿಗೆ ಒಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಮಾಡಕ್ ಅವಕಾಶ ಕೊಟ್ಟು ನೀವೇ ಇದೆಲ್ಲ ಮಾಡಿರೋದು. ನೀವೇ ಇದಕ್ಕೆ ನೇರ ಕಾರಣ ಆಗ್ತೀರಾ. ನೀವು ಅವಕಾಶ ಕೊಟ್ರಿ ನೀವು ಅವ್ರಿಗೆ? ಯಾವ ನಿಯಮದಲ್ಲಿ ಅವಕಾಶ ಕೊಟ್ರಿ ನೀವು ಅವ್ರಿಗೆ? ಯಾವ ನಿಯಮ ಹೇಳಿ? ಯಾವ 0 ಅವರ್ ಅಲ್ಲಿ ಕೊಟ್ರ? ಕಾಲಿಂಗ್ ಅಟೆನ್ಷನ್ ಅಲ್ಲಿ ಕೊಟ್ರ? ಸದನದಲ್ಲಿ ಯಾವ್ದ್ರಲ್ಲಿ ಕೊಟ್ಟಿದ್ದೀರಾ? ಒಬ್ಬ ಮಂತ್ರಿ ಬಂದು ಅಂಗಲಾಗ್ತಾ ಇದ್ದಾನೆ, ನನ್ನ ಅಡಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಗೊಂಬೆ ತರ ಕೂತ್ಬಿಟ್ರೆ ಅದಕ್ಕೆ ಸೀಟ್ ಗೌರವ ಬೇಕಲ್ಲ ನಿಮ್ಗೆ? ಇದು ಸದನದ ಗೌರವ ಪ್ರಶ್ನೆ. ನಾವು ನ್ಯಾಯ ಕೇಳ್ತಾ ಇದ್ದೀರಿ. ನಾವು ನ್ಯಾಯ ಕೇಳ್ತಾ ಇರೋದು. ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರು, ತಿಂದಿರೋರು ಅನಿ ತಿಂದಿರೋರು ಅವ್ರ ಬಗ್ಗೆ ನೀವು ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು. ಇಲ್ಲ ಈಗ ವಿಧೇಯಕ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 4 ಖಂಡಗಳು ವಿಧೇಯಕದ ಅಧ್ಯಕ್ಷರೇ, ನೀವು ಈ ತರ ಸದನ ನಡೆಸಿದ್ರೆ ನಮ್ಮ ಶಾಸಕರನ್ನ ಹೊರಗಡೆ ಇಟ್ಟು ನೀವು ಸದನ ನಡೆಸಕ್ಕೆ ಸರಿ ಇಲ್ಲ. ಇದು ಮಾಡ್ತಾ ಇರೋದು ಭಾವಿಸುತ್ತೇನೆ. ದ್ರೋಹ ಬಗೆತಾ ಇದ್ದೀರಾ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆತಾ ಇದ್ದೀರಾ ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.